ಅಪ್ಪ ಇದ್ದೇನೆ ಅಪ್ಪ. ದೊಡ್ಡ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಜೋರಾಗಿ ಇದೆ. ಎಲ್ಲ ಸ್ಪರ್ಧಿಗಳ ಮನೆಯ ಸದಸ್ಯರು ಬಂದಿದ್ದಾರೆ. ಮನೆಯಲ್ಲಿಯೇ ಒಂದೊಂದು ದಿನ ಇದ್ದು ಹೋಗಿದ್ದಾರೆ. ಇದರ ಮಧ್ಯ ಧನ್ರಾಜ್ ಆಚಾರ್ ಫ್ಯಾಮಿಲಿ ಬಂದಿದೆ. ಇವರ ಫ್ಯಾಮಿಲಿ ತುಂಬಾನೇ ದೊಡ್ಡದಿದೆ. ಮನೆಯ ಅಷ್ಟು ಸದಸ್ಯರು ಬಂದಿದ್ದಾರೆ. ಮನೆಯ ಗಾರ್ಡನ್ ಏರಿಯಾದಲ್ಲಿ ಹೋಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಪತ್ನಿ ಕೂಡ ಬಂದು ಧನ್ರಾಜ್ರನ್ನ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಹೊಡೆದಿರೋದು ಇದೆ. ತೊಟ್ಟಿಲಲ್ಲಿ ಮಗಳನ್ನ ನೋಡಿ ಧನ್ರಾಜ್ ಎಮೋಷನಲ್ ಕೂಡ ಆಗಿದ್ದಾರೆ. ನಿಜಕ್ಕೂ ಈ ಒಂದು ಕ್ಷಣ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿತ್ತು. ಇಲ್ಲಿವರೆಗೆ ಬಿಗ್ ಬಾಸ್ ಸರಣಿಯಲ್ಲಿ ಇಷ್ಟು ದೊಡ್ಡ ಫ್ಯಾಮಿಲಿ ಬಂದೇ ಇಲ್ಲ. ಆದ್ರೆ ಬಿಗ್ ಬಾಸ್ ಈ ಸಲ ಈ ಒಂದು ಚಾನ್ಸ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿಯೇ ಧನ್ರಾಜ್ ಆಚಾರ್ ಅತಿ ದೊಡ್ಡ ಫ್ಯಾಮಿಲಿ ಇದೀಗ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದೆ. ದೊಡ್ಡ ಮನೆಯ ಗಾರ್ಡನ್ ಏರಿಯಾದಲ್ಲಿ ಧನ್ರಾಜ್ ಫ್ಯಾಮಿಲಿಯ ಸದಸ್ಯರು ಹುಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಇದನ್ನ ನೋಡಿದ ಧನ್ರಾಜ್ ಕೂಡ ಹುಲಿ ಸ್ಟೆಪ್ ಅನ್ನ ಹಾಕಿದ್ರು. ಈ ಒಂದು ಸಂತೋಷದಲ್ಲಿಯೇ ಪತ್ನಿ ಎಂಟ್ರಿ ಸಹ ಆಗುತ್ತೆ. ಹಾಗೆ ಬಂದ ಪತ್ನಿ ಧನ್ರಾಜ್ಗೆ ಅಷ್ಟೇ ಪ್ರೀತಿಯಿಂದ ಹೊಡೆದಿರೋದು ಇದೆ. ಅಷ್ಟರಲ್ಲಿಯೇ ಟಿವಿಯಲ್ಲಿ ಇನ್ನೂ ಒಂದು ಸರ್ಪ್ರೈಸ್ ಧನ್ರಾಜ್ಗೆ ಕಾಯ್ತಾ ಇರುತ್ತೆ. ಮಗಳನ್ನ ತುಂಬಾನೇ ಹಚ್ಚಿಕೊಂಡ ಧನ್ರಾಜ್ ಮಗಳ ಭಾವಚಿತ್ರವನ್ನ ಮನೆಯ ಟಿವಿಯಲ್ಲಿ ನೋಡ್ತಾರೆ. ಆದ್ರೆ ಅರೆ ಕ್ಷಣದಲ್ಲಿ ಎಮೋಷನಲ್ ಆಗ್ತಾರೆ. ಅಷ್ಟರಲ್ಲಿಯೇ ಬಿಗ್ ಬಾಸ್ ಇರೋ ವಿಷಯ ಹೇಳ್ತಾರೆ. ಧನ್ರಾಜ್ ಓಡಿ ಅಂತಲೇ ತಿಳಿಸ್ತಾರೆ. ಅಲ್ಲಿಗೆ ಧನ್ರಾಜ್ ಮಗಳಿರೋ ಕಡೆಗೆ ಓಡ್ತಾರೆ. ಆಗ ಅಲ್ಲಿ ಮಗಳು ತೊಟ್ಟಿಲಲ್ಲಿ ಮಲಗಿರ್ತಾಳೆ. ಆಕೆಯನ್ನ ನೋಡಿ ಧನ್ರಾಜ್ ತುಂಬಾನೇ ಖುಷಿ ಆಗ್ತಾರೆ. ಆಕೆಯನ್ನ ಎತ್ತಿಕೊಳ್ತಾರೆ. ಹೀಗೆ ಧನ್ರಾಜ್ ಫ್ಯಾಮಿಲಿ ಮನೆಯಲ್ಲಿ ಹೊಸದೊಂದು ಉತ್ಸಾಹವೇ ತುಂಬಿ ಹೋಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ಸ್ ಪ್ರತಿ ಸೀಸನ್ ಅಲ್ಲಿ ಆಗುತ್ತೆ. ಒಂದಷ್ಟು ಸಮಯದ ಬಳಿಕ ಆಯಾ ಮನೆಯ ಸದಸ್ಯರನ್ನ ವಾಪಸ್ ಕಳಿಸಿ ಬಿಡ್ತಾ ಇದ್ರು. ಆದ್ರೆ ಈ ಸಲ ಹಾಗೇನೂ ಇಲ್ಲ. ಆಯಾ ಸ್ಪರ್ಧಿಗಳ ಮನೆಯ ಸದಸ್ಯರನ್ನ ಇಡೀ ಒಂದು ದಿನ ಇರುವುದಕ್ಕೆ ಚಾನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ರಜತ್ ಪತ್ನಿ ಇಡೀ ದಿನ ಈ ಮನೆಯಲ್ಲೇ ಇದ್ರು. ತ್ರಿವಿಕ್ರಮ್ ಅಮ್ಮ ಕೂಡ ಮನೆಯಲ್ಲಿದ್ದಾರೆ. ಉಗ್ರ ಮಂಜು ತಂದೆ ರಾಗಿ ರಾಮಣ್ಣ ಕೂಡ ಹೆಚ್ಚಿನ ಸಮಯ ಬಿಗ್ ಬಾಸ್ ಮನೆಯಲ್ಲಿ ಕಳೀತಾ ಇದ್ದಾರೆ. ಮೋಕ್ಷಿತಾ ಫ್ಯಾಮಿಲಿ ಸಹ ಇಲ್ಲಿ ಹೆಚ್ಚು ಸಮಯ ಇತ್ತು. ಅದಕ್ಕೂ ಹೆಚ್ಚಾಗಿ ಧನ್ರಾಜ್ ಅತಿ ದೊಡ್ಡ ಫ್ಯಾಮಿಲಿನೇ ಇಲ್ಲಿ ಎಂಟ್ರಿ ಕೊಟ್ಟಿದೆ.